ಜೈ ಶ್ರೀರಾಮ್, ಜೈ ಭೀಮ್. ಇವತ್ತು ನಾನು ಏನು ಹೇಳೋಕ್ಕೂ ಇಚ್ಛಿಸುತ್ತಿದ್ದೇನೆಂದರೆ, ಕಾನೂನಾತ್ಮಕವಾಗಿ ಕಾಯಕವೇ ಕೈಲಾಸ ಎಂಬ ಮಾತು, ಹಾಗೆ ಕಾನೂನು ಪಾಲಿಸುವ ದೇವರು ಪಾಲಿಸುವುದು ಒಂದೇ. ಇದನ್ನು ಮರೆತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅನುಸರಿಸದೆ ನಮ್ಮ ಇವತ್ತಿಗೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಪಂಚಾಯತಿ ಇಂಜಿನಿಯರಿಂಗ್ ಕಚೇರಿಯಲ್ಲಿ ಭ್ರಷ್ಟ ಹಾಗೂ ಅವರ ಮಾಡಿದಂಥ ಹಗರಣವನ್ನು ಮುಚ್ಚಿಡೋಕ್ಕೆ ನಾವು ಹಾಕಿರುವ ಸುಮಾರು 12-15 ಅರ್ಜಿಗಳನ್ನು ತಿರಸ್ಕರಿಸಿ, ಅದಕ್ಕೆ ಒಂದಕ್ಕೂ ರೆಸ್ಪಾನ್ಸ್ ಮಾಡದೆ, ಒಂದನ್ನು ಸಮಯ ಕೇಳಿದ್ದಕ್ಕೆ ಅದನ್ನು ಒಂದು ಉಲ್ಟಾ ಪಲ್ಟಾ ಕೊಟ್ಟು ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಹಾಗೆ ಇದನ್ನು 12 ಅರ್ಜಿಯನ್ನು ಸಲ್ಲಿಸಿದರೂ ಇವರು ಸುಮಾರು ಎಷ್ಟೋ ಅರ್ಜಿಗಳನ್ನು ಹಾಕಿದ್ದರೂ ಇವರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ. ಇದನ್ನು ನೋಡಿ ಸುಮ್ಮನೆ ಕೂತಿರುವ ಅಧಿಕಾರಿಗಳು ಅವರಿಗೆ ಇವೆಲ್ಲ ಸೇರಿಸಿ ಹೋಗಿ ನಮ್ಮ ಜಿಲ್ಲಾ ಅಧಿಕಾರಿಗಳಾದ ಜಿಲ್ಲಾ ಪಂಚಾಯತ್ CEO ಅವರಿಗೆ ಕೊಟ್ಟು, ಇವೆಲ್ಲ ಲೆಟರ್ಗಳನ್ನು ಹಚ್ಚಿ ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟು, ಇದನ್ನು ಸರಿಯಾಗಿ ವೀಕ್ಷಿಸಿ ಯಾಕೆ ಏನು ಅಂತ ಅವರು ಕಾನೂನಿಗೆ ಮಾಡುತ್ತಿರುವ ದ್ರೋಹವನ್ನು ಮುನ್ನೆಚ್ಚರಿಸಿ ಅಂತ ಅವರಿಗೆ ಕೊಟ್ಟಿದ್ದರು. ಅವರಿಗೆ ಸುಮಾರು ಸರಿ ಮಾತಾಡಿ ಹೇಳಿದರು. ಅವರೇನು ತಲೆಗೆ ಕೆಡಿಸ್ಕೊಳ್ಳಿಲ್ಲ. ನಾವು ಸುಮಾರು RTO ಹಾಕಿದ್ವಿ, ಇದಕ್ಕೇನು ರೆಸ್ಪಾನ್ಸ್ ಮಾಡಿಲ್ಲ. ಅರ್ಜಿಯಲ್ಲಿ ಎಲ್ಲವನ್ನು ಬರೆದಿಟ್ವಿ, ಆದರೂ ಅವರು ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಹಾಗೆ ಜಿಲ್ಲಾ ಪಂಚಾಯತಿ CEO ಅವರಿಗೆ 45 ದಿನಗಳು ಕೂಡ ಎಚ್ಚರಿಸಿದ್ವಿ, ಅವರು ಏನೂ ಕಿವಿಗೆ ಹಾಕೊಳ್ಳಿಲ್ಲ. ಆದ ಮೇಲೆ ಮುಂದಿನ ದಿನಗಳಲ್ಲಿ ನಾವು ತೆರೆಗೆ ಸಿಟ್ಟಿಗೇರಿ, ಅಂದರೆ ನಮ್ಮ ಮುಂದಿನ ಥರ್ಡ್ ಅಪೀಲ್ ಮಾಹಿತಿ ಆಯೋಗಕ್ಕೆ ಬಂದು ಅಪೀಲ್ ಕೊಟ್ವಿ. ಅಪೀಲ್ ಕೊಟ್ಟು ಸುಮಾರು 3 ತಿಂಗಳಾಯಿತು. ಇವತ್ತಿಗೆ ನಾವು ಅಪೀಲ್ ಕೊಟ್ಟು 3-4 ತಿಂಗಳು ಹಾಲಾಗ್ಬೋದು. ಕೇಸ್ ಆಗಿದೆ ಕರೆ, ಆದರೆ ಡೇಟ್ ಕೊಡ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಡೇಟ್ ಕೊಡ್ತಾ ಇಲ್ಲ? ಇವರು ಮಾಡದಂಥ ಅನಕೃತ್ಯಗಳ ಮೇಲೆ ಸಾಕ್ಷಿ ಸಮೇತವಾಗಿ ಹಾಕಿರುವ ಕೇಸು ಯಾಕೆ ಕೊಟ್ಟಿಲ್ಲ? ನೀವು ಮಾಡುತ್ತಿರುವ ಕೆಲಸಕ್ಕೆ ಇದ್ದರೆ ನೀವೆಲ್ಲ ಸ್ಪಷ್ಟವಾಗಿ ಕೊಡಬೇಕು. ಯಾಕೆ? ಪ್ರತಿಯೊಬ್ಬ ಪ್ರಜಾಪ್ರಭುತ್ವ ಇದೆ, ಹಕ್ಕು ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ರೂಲ್ಸಲ್ಲಿ ಎಲ್ಲವನ್ನೂ ಇದೆ. ನಾವು ಹಾಕಿರುವ ಮಾಹಿತಿಯು ಎಲ್ಲ ಕರೆಕ್ಟ್ ಆಗಿದ್ದು, ನಾವು ಕೇಳಿರುವ ಪ್ರತಿಯೊಂದಕ್ಕೂ ಉತ್ತರ ಸಿಗದ ಎಲ್ಲ ಪ್ರೂಫ್ ಸಮೇತ ಇದೆ. ಸುಮಾರು ಇದಕ್ಕೆ 7-8 ಕಾಪಿಗಳನ್ನು ಸೇರಿಸಿ ಮಾಹಿತಿ ಆಯೋಗಕ್ಕೆ ಕೊಟ್ಟು ಇವತ್ತಿನ ದಿನಗಳು ಸುಮಾರು ದಿನ ಆದರೂ ಮಾಹಿತಿ ಆಯೋಗದಿಂದ ಡೇಟ್ ಬರ್ತಾ ಇಲ್ಲ. ಹಾಗೆ ಈ ಅಧಿಕಾರಿಗಳು ನಮ್ಮನ್ನು ಸುಮಾರು ಸರಿ ಬೇರೆ ಸಂಚಾಕಿ ಮುಗಿಸುವ ಕೆಲಸವನ್ನು ಮಾಡಿದ್ದಾರೆ. ನಾವು ಯಾವುದಕ್ಕೂ ತಲೆ ಕೆಡಿಸುವುದೊಂದೇ ಧೈರ್ಯದಿಂದ ನಾವು ಮುನ್ನುಗ್ಗಿದ್ದೇವೆ. ಇನ್ನಿತರ ಬೇರೆ ವ್ಯಕ್ತಿಗಳಿಂದ, ಲಾಯರ್ಗಳಿಂದ ಕರೆ ಮಾಡಿಸಿದ್ದಾರೆ. ಈ ಫೈನಾನ್ಸ್ದಲ್ಲಿ ದುಡ್ಡು ತೊಗೊಂಡಿದ್ದೀರಾ, ಯಾವಾಗ ಕಟ್ತೀರಾ ಅಂತ ಹೆದರಿಸಿದ್ದಾರೆ. ನಾವು ಯಾವುದಕ್ಕೂ ಬಗ್ಗಿಲ್ಲ. ನಮ್ಮಲ್ಲಿ ಎಲ್ಲ ಕಾಲ್ ರೆಕಾರ್ಡಿಂಗ್ ಇದೆ, ಎಲ್ಲನೂ ಇದೆ. ಎಲ್ಲ ಪ್ರೂಫ್ ಸಮೇತ ಎಲ್ಲವನ್ನು ಯಾವಾಗೂ ಬಂದು ತೋರಿಸ್ಬೇಕು. ಯಾವ ಅಧಿಕಾರಿಗಳು ಯಾವ ರೌಡಿಗಳಿಂದ ಏನೇನೋ ಸ್ಕೆಚ್ ಹಾಕಿದ್ದಾರೆ ಅನ್ನೋ ಪ್ರೂಫ್ಗಳನ್ನು ನಮ್ಮ ಹತ್ರ ಇದ್ದಾವೆ. ಇವೆಲ್ಲವನ್ನು ಇಟ್ಕೊಂಡು ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಯಾವುದೇ ತನಿಖೆದಾರರು ನಮ್ಮನ್ನು ಕೇಳಿದರೆ ನಾವು ಸ್ಪಷ್ಟೀಕರಿಸಲು ಯಾವುದಕ್ಕೂ ರೆಡಿ ಇದ್ದೇವೆ. ನಮ್ಮಲ್ಲಿ ಎಲ್ಲ ಥರ ಪ್ರೂಫ್ಗಳಿದ್ದಾವೆ. ಅವರು ಮಾಡಿದಂಥ ದ್ರೋಹಗಳನ್ನು ಎಲ್ಲವನ್ನು ಇಟ್ಟುಕೊಂಡಿದ್ದೇವೆ. ಈ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತೇನೆ. ಇವಾಗ ಇವರು ಮಾಡುತ್ತಿರುವ ಕಾನೂನಿಗೆ ದ್ರೋಹವನ್ನು ಮುಚ್ಚಿಡಲು ನಾವು ಕೇಳಿರುವ RTO ಮಾಹಿತಿಯನ್ನು ಒಂದಕ್ಕೂ ರೆಸ್ಪಾನ್ಸ್ ಮಾಡದೆ ಜಿಲ್ಲಾ ಪಂಚಾಯತಿ CEO ಅವರನ್ನು
ಹತ್ತಿಕ್ಕುವ ಸಂಭವ ಇದೆ. ಹತ್ತಿಟ್ಟಿದ್ದಾರೆ ಅನ್ನೋದಕ್ಕೆ 45 ದಿನಗಳು ಅವರಿಗೆ ಫೋನ್ ಮುಖಾಂತರ ಹೇಳಿದ್ವಿ, ವಾಟ್ಸಪ್ ಮುಖಾಂತರ ಕಳಿಸಿದ್ವಿ, ಎಲ್ಲನೂ ಕಳಿಸ್ತಿದ್ವಿ. ಅವರು ಕೇರ್ ಮಾಡಲಿಲ್ಲ. ಆಮೇಲೆ ನಾವು ಮಾಹಿತಿ ಆಯೋಗಕ್ಕೆ ಕೇಸ್ ಹಾಕಿದ್ವಿ. ಕೇಸ್ ಆಯಿತು, ಎಲ್ಲನೂ ಆಯಿತು. ಇನ್ನಾದ್ರೂ ಇವರು ಏನು ಇದು ಮಾಡ್ತಾಯಿಲ್ಲ. ನಮ್ಮ ಮೇಲೆ ಕೆಲವೊಂದು ಸರಿ ಎಲ್ಲನೂ ಆಗಿದೆ, ನಾವು ಹೇಳಲ್ಲ. ಅದಕ್ಕೆ ಸಂಬಂಧಪಟ್ಟ ಯಾವಾಗ ಅವರು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೋ ಆವಾಗ ಸಂಬಂಧಪಟ್ಟು ಸಿಗಿಸಿ, ಆವಾಗ ಯಾವುದು ಪ್ರೂಫ್ ಯಾರಿಗೆ ಕೊಡಬೇಕು, ತಲುಪಿಸಬೇಕು ಅನ್ನೋದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅದು ಎಲ್ಲ ಕಾರ್ಯಗಳಿದೆ. ಈ ಪೊಲೀಸ್ ಮುಖಾಂತರ ಎಲ್ಲವನ್ನು ತೋರಿಸುತ್ತೇವೆ. ತನಿಖೆ ಆಗದ ನಂತರ ತನಿಖೆಗಳನ್ನು ಒಳಪಡಿಸ್ತೇವೆ. ಅಂಥ ಸಂಭವ ಬಂದರೆ ಅಲ್ಲಿವರೆಗೂ ಇಟ್ಟಿದ್ದೇವೆ. ಯಾವುದು ನಮ್ಮ ಮೇಲೆ ಹೆಗರು ಬೀಳುತ್ತೋ ಆವಾಗ ನಾವು ಒಂದೊಂದನ್ನು ಮುಗಿಸುವ ಸಂಚನ್ನು ರೂಪಿಸಿಕೊಳ್ಳುತ್ತೇವೆ. ಇವಾಗ ಜಿಲ್ಲಾ ಪಂಚಾಯತಿಯಲ್ಲಿ ನಡೆಯುತ್ತಿರುವ ಅನಧಿಕೃತವನ್ನು ಕೇಳಿದ್ದಕ್ಕೆ ನಾನಾ ಥರ ಅಧಿಕಾರಿಗಳು ಪ್ಲ್ಯಾನ್ ಹೊಡಿಸಿದ್ದಾರೆ. ಇದನ್ನು ಎಲ್ಲವನ್ನು ಮಟ್ಟ ಹಾಕುವಂಥ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ. ಹಾಗೆ ಇವರು ಕಾನೂನು ಕೆಲಸವೇ ದೇವರ ಕೆಲಸ ಎಂಬ ದೃಷ್ಟಿಕೋನದಿಂದ ಬಾಳುತ್ತಿರುವ ಈ ಕರ್ನಾಟಕದ ಜನರ ಮಧ್ಯೆ ಇವರು ಕುತಂತ್ರ ಗೇಡಿಗಳಾಗಿದ್ದಾರೆ. ಈ ಅಫ್ಜಲ್ಪುರ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಕೆಲವು ರೂಲ್ಸ್ಗಳು ಬ್ರೇಕ್ ಆಗಿದ್ದಾವೆ. ಏನು ಒಂದು ಕಚೇರಿಯಲ್ಲಿ ಏನೇನು ರೂಲ್ಸ್ ಇರಬೇಕು, ಯಾವ ಥರ ಇರಬೇಕು, ಏನೇನು ಇರಬೇಕು ಅನ್ನೋದು ಒಂದೂ ಇಲ್ಲ. ಎಲ್ಲ ಅವರ ಮನಸ್ಸಿಗೆ ಬಂದಂತಹ ಆಟ ಗೊಂಬೆಗಳಾಗಿದ್ದಾರೆ. ಕೆಲವು ಇವರ ಹಿಂದೆ ಗುತ್ತೇದಾರ್ಗಳು ಇದ್ದಾರೆ. ಅಂದರೆ ಇವೆಲ್ಲ ರೋಡ್ ಕಾಂಟ್ರಾಕ್ಟ್ರುಗಳು ಅವರೆಲ್ಲ ಇದ್ದಾರೆ ಇವರ ಹಿಂದೆ. ಅವರು ಹೇಳ್ದಂಗೆ ಕೇಳ್ತಾರೆ. ಕೆಲವು ಇರ್ತಾರಲ್ಲ ಗುತ್ತೇದಾರ್ಗಳು ಊರಲ್ಲಿ, ಇವನ್ನ ಮನಗಿಸ್ಬೇಕಂದ್ರೆ ಯಾವ ರೀತಿ ಮನಗಿಸ್ಬೇಕು ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ. ಆದ್ರೂ ಅಂಥವನ್ನೆಲ್ಲ ಮೆಟ್ಟಿ ನಿಂತು ನಾವು ಬಂದಿರುವುದು ನಮ್ಮ ಹಿಂದೆ ಇರುವ ಆ ದೇವರ ಬಲ ಅನ್ನಬೇಕು. ಈ ಮಾತನ್ನು ಯಾಕೆ ಹೇಳೋಕ್ಕೆ ಇಚ್ಛಿಸುತ್ತಿದ್ದೇನೆ ಅಂದರೆ, ಇಷ್ಟೆಲ್ಲ ನಾನು ಹೇಳಿದ ಮೇಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವ ಕಾರಣವೇನೆಂದರೆ, ಇಂಥ ಅಧಿಕಾರಿಗಳನ್ನು ಕಾನೂನಾತ್ಮಕವಾಗಿ ಸಂವಿಧಾನ ಮುಕ್ತವಾಗಿ ಸೆಕ್ಷನ್ ಮುಖಾಂತರ ಭ್ರಷ್ಟರನ್ನು ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗಿ ತಗೋಬೇಕು. ಇದೇ ತಗೋದೇ ಹೋದರೆ ಈ ಜಿಲ್ಲೆಯ ತಾಲೂಕಿನಲ್ಲಿ ಹಾಗೂ ನಾವು ಯಾವುದೇ ರಾಜಕಾರಣಿಗಳು ಇವರೇ ಸಂಬಂಧಪಟ್ಟ ಕಾರಣಿಗಳು ಅಂತ ನಾವೇನು ಕೈ ಮಾಡಿ ತೋರಿಸ್ತಾ ಇಲ್ಲ. ಇದರ ಹಿಂದೆ ರಾಜಕಾರಣಿ ಬಲನೂ ಇದೆ, ಎಲ್ಲರ ಥರದ ಬಲನೂ ಇದೆ, ಎಲ್ಲರ ಮಕ್ಕಳಿದ್ದಾರೆ. ಅದಕ್ಕಾಗಿ ಇವ್ರದ್ದು ಸ್ವಲ್ಪ ಊರ್ಣಿಗೆ ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟುವುದು ನಿಮ್ಮ ಕೈಯಲ್ಲಿದೆ. ಅಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಪ್ರಕಾರ ನಾವು ಎಂದಿಗೂ ಬಗ್ಗಿದ್ದೇವೆ, ತಲೆ ಬಾಗ್ತಾ ಇದ್ದೇವೆ, ಅದರಂತೆ ಅನುಸರಿಸ್ತಾ ಇದ್ದೇವೆ. ಅತಿ ತಾಳ್ಮೆಯೂ ಒಳ್ಳೆಯದಲ್ಲ. ನಿಮಗೆ ದೋಚಿರುವುದು ಏನು ಬರುತ್ತೋ ಅದು ಮಾಡಿ, ನಮಗೆ ಏನು ಮಾಡಬೇಕು ಅದು ಮಾಡ್ತೇವೆ. ಹಾಗೆ ಇದನ್ನು ನೋಡಿದ ಅಧಿಕಾರಿಗಳು ತುಂಬಾ ಬೇಗ ಮುಂಚೆತ್ತುಕೊಳ್ಳಬೇಕು. ಹಾಗೂ ಮುಂಚೆತ್ತುಕೊಳ್ಳಿಲ್ಲ ಅಂದರೆ ಇದು ರಾಜ್ಯ ಮಟ್ಟದವರೆಗೂ ಸುದ್ದಿಗೋಷ್ಠಿ ಮಾಡಲು ಹೋಗಿದ್ದೇವೆ. ಆದರೆ ನಿರಾಕಾರಣವಾಗಿ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಹೋಗಿದ್ದ ದಿನವೂ ಎಲ್ಲನೂ ತೊಗೊಂಡು ಬನ್ನಿ ಅಂತ ಹೇಳಿದ್ದವರು, ಒಂದು ದಿನ ಬಿಟ್ಟು ಮರುದಿನ ಹೋದ್ಮೇಲೆ ಅವ್ರು ಹೇಳಿದ್ರು, ಪ್ರೆಸ್ ನೋಟ್ ಮಾಡಬೇಕಾದ್ರೆ ಎಲ್ಲ ಸಂಘಟನೆಗಳು ಬೇಕು, ಎಲ್ಲ ಬೇಕು ಅಂತ ಹೇಳಿದರು. ಯಾವ ಸಂಘಟನೆಗಳು ಬೇಕ್ರಿ? ನಾವು ಪ್ರಜಾಪ್ರಭುತ್ವ ಒಬ್ಬನಿಗೂ ಹಕ್ಕಾಗಿರುತ್ತಲ್ಲ. ಪ್ರಜಾಪ್ರಭುತ್ವ ಅಂದ್ರೇನು? ನಾನು ಹೇಳ್ತೀನಲ್ಲ, ಆಗಿರೋ ಹಗರಣ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ. ಹೌದಾ? ಇದಕ್ಕೆ ಯಾಕೆ ಕೊಟ್ಟಿಲ್ಲ? ಉತ್ತರ ಕೊಡಬೇಕು. ನಿಮ್ಮ ಸ್ಥಾನದಲ್ಲಿದ್ದೆ ಇದಕ್ಕೆ ಯಾಕೆ ಉತ್ತರ ಕೊಟ್ಟಿಲ್ಲ? ಅದೇ ನಮಗೆ ಸಾಕ್ಷಿ ಬೇಕು. ಇನ್ನವರೆಗೂ ನಮ್ಮ ಮನೆಗೆ ಬಂದಿಲ್ಲ ಅಷ್ಟೇ. ಏನು ಅಧಿಕಾರದಲ್ಲಿದ್ದೆ ಅಂತಕ್ಕೆ RTO ಮಾಹಿತಿ ಕೇಳಿದವರನ್ನು ಏನು ಕೊಡಪ್ಲೇ ಇಲ್ವಾ? ಏನು ಮಾಡಪ್ಲೇ ಇಲ್ವಾ ನೀವು? ಈ ಥರ ಆದರೆ ಹಾಗೆ ನೀವು ಮಾಡ್ತಾ ಇರುವ ಕುತಂತ್ರಗಳು ಗೊತ್ತಿದೆ, ಎಲ್ಲನೂ ಗೊತ್ತಿದೆ. ಆದರೂ ನಾವು ಸುಮ್ಮನೆ ಕುಂತಿರೋದು ಯಾಕಂದರೆ ಕಾನೂನು ಕೈಗೆತ್ತಿಕೊಳ್ಳಬಾರದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳು ಸ್ವಲ್ಪ ನಿಗಾ ವಹಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲೇನೆಂದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲೂ ಮೆರೆಸ್ಲಿಕ್ಕೂ ನಾವು ಹಿಂದಿಲ್ಲ. ಈಗಾಗಲೇ ನಾನು
ವಿಷಯ ಮುಗಿಸ್ತಾ ಇದ್ದೇನೆ. ರಾಜ್ಯ ಮಟ್ಟದವರೆಗೂ ಮುಟ್ಟಿದೆ. ಆದರೆ ಪ್ರೆಸ್ ನೋಟಲ್ಲಿ ಹೋಗಿದ್ವಿ. ಪ್ರೆಸ್ ನೋಟದಲ್ಲಿ ಮರುದಿನವೇ ತಿರಸ್ಕರಿಸಿದ್ರು. ಯಾಕಂತ ಗೊತ್ತಾಗ್ತಾ ಇಲ್ಲ. ಅದನ್ನು ಹೇಳ್ತೀನಿ. ಸುಮಾರು ಎಷ್ಟೋ ಸಾವಿರ ಅಲ್ಲಿ ರೂಮ್ದು ಗೀಮ್ದು ಎಲ್ಲ ಮಾಡಿಕೊಂಡು ಅಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿದ್ವಿ, ಖರ್ಚಾಗಿದೆ. ಆದರೂ ಅವತ್ತು ತಿರಸ್ಕರಿಸಿದ್ದು. ಕಾನೂನು ಕೈಗೆ ತಗೋಬಾರ್ದು ಅನ್ನೋ ಕಾರಣಕ್ಕಾಗಿ ಬಾಯಿ ಮುಚ್ಕೊಂಡು ಬಂದಿದ್ದೀವಿ. ಅಲ್ಲಿ ಏನೇನಿದೆ ಅಂತ ನಾನು ಎಲ್ಲ ತೋರಿಸ್ತೀನಿ. ಈ ಡಾಕ್ಯುಮೆಂಟ್ಸಲ್ಲಿ ನಾವು ಮಾಡಿರುವಂಥ ಈ ಎಲ್ಲ ಒಂದೊಂದು ಡಾಕ್ಯುಮೆಂಟ್ಸ್ನು 3 ಕಾಪಿ ಮಾಡ್ಕೊಂಡು ಬಾ ಅಂತ ಹೇಳಿದರು. ಅವರು ಎಲ್ಲ ಮಾಡಿದ್ವಿ. ಆದರೂ ನಿರಾಕರಿಸಿದ್ರು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಸಂವಿಧಾನವೇ ದೇವರೆಂದ ನಡೀತಿರುವ ಈ ಜನರ ಮಧ್ಯೆನೂ ಈ ಅಧಿಕಾರಿಗಳು ಅಟ್ಟಹಾಸ ತುಂಬ ನಡೀತಾ ಇದೆ. ಈ ಅಧಿಕಾರಿಗಳು ಅಟ್ಟಹಾಸವನ್ನು ಮಣ್ಣಿಕ್ಕಿದರೆ ಪ್ರತಿಯೊಬ್ಬ ಪ್ರಜಾಪ್ರಭುತ್ವನೂ ಪ್ರಜೆಯಾಗಲು ಸಾಧ್ಯವಿದೆ. ಇಲ್ಲವಾದರೆ ನಿಮ್ಮ ಗೂಂಡಾಗಿರಿಗಳನ್ನೇ ನಡೆಸಿದರೆ ನಮ್ಮ ಗೂಂಡಾಗಿರಿಗಳನ್ನು ನಡೆಯುತ್ತವೆ. ನಾವು ಎಲ್ಲದಕ್ಕೂ ಬಗ್ಗಿದ್ದೇವೆ. ಆದರೆ ಎಲ್ಲದಕ್ಕೂ ಬಗ್ಗಿಸಲುವುದು ಒಳ್ಳೆಯದಲ್ಲ. ಕಾನೂನಿಗಾದರೂ ಬಗ್ಗುವಂಥ ಸಾಮರ್ಥ್ಯ ಇಟ್ಟುಕೊಳ್ಳಿ. ಸಂವಿಧಾನಾತ್ಮಕವಾಗಿ ಇಷ್ಟೆಲ್ಲ ನಡೆದಿರುವ ಈ ಸಂಬಂಧಪಟ್ಟ ಜಿಲ್ಲೆಯ ರಾಜಕಾರಣಿಗಳಿಗೆ ನಾನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದನ್ನು ನಿಗಾವಹಿಸಿ. ಇದು ಒಳ್ಳೆಯದಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಂತೆ ನಡೆಯುತ್ತಿರುವುದು ತುಂಬ ಅನಿವಾರ್ಯಕಾರಿಯಾಗಿದೆ. ಇವರು ಮಾಡಿದಂಥದ್ದು ಒಂದಲ್ಲ ಎರಡಲ್ಲ, ತುಂಬ ಸುಮಾರಿದೆ. ಅದನ್ನು ಅವರು ನಮ್ಮ ಮೇಲೆ ಗೂಗೆ ಕಳಿಸೋಕ್ಕಿಂತ ಮುಂಚೆ ನಾವೇ ಬಿಚ್ಚಿಡ್ತೀವಿ, ಸಾಕ್ಷಿ ಸಮೇತ. ಅವರ ಖುದ್ದಾಗಿ ಬಿಡುವಂತ ಏನಿಲ್ಲ. ಅದಕ್ಕೆಲ್ಲ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ನಾವು ಮಾಡಿಕೊಂಡಿದ್ದೀವಿ. ಹಾಗೆ ಅಂತೇನಿಲ್ಲ. ಇದು ಈ ಜಿಲ್ಲಾ ಪಂಚಾಯತಿಯ ಅಧಿಕಾರಿಗಳನ್ನು ಮಟ್ಟ ಹಾಕುವುದು ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಹೇಳಿ, ಕೈಗೆ ಬಳೆ ಒಟ್ಟು ತುಟ್ಟಿಕೊಂಡು ಆ ಅಧಿಕಾರ ಸ್ಥಾನದಿಂದ ಇಳಿದು ಬಿಡಿ. ಒಂದೇ ನಾನು ಹೇಳಿರೋ ಮಾತು. ಇದನ್ನು ಅಧಿಕಾರಿಗಳ ಮೇಲಧಿಕಾರಿಗಳನ್ನು ಮಾತ್ರ ಹೇಳುತ್ತಿರುವುದು. ನಾನು ಯಾವುದೋ ರಾಜಕಾರಣಿಗಳನ್ನು ಯಾವುದೋ ವಿಧಗಳನ್ನು ಇದರಲ್ಲಿ ಯಾರೂ ಇಲ್ಲ. ಅವರ ಬ್ಯಾಕ್ ಸೈಡ್ ರಾಜಕಾರಣಿಗಳು ಇರಬಹುದು. ಇವರು ರಾಜಕಾರಣಿ ಮಕ್ಕಳೇ. ಆದರೆ ಇದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳನ್ನು ನಾನು ಎಳೆಯುತ್ತಿಲ್ಲ ಇದರಲ್ಲಿ. ಇದೊಂದು ತಲೆಗಿರಲಿ. ಹಾಗೆ ಇವರ ಅಧಿಕಾರಿಗಳ ಮೇಲಧಿಕಾರಿಗಳು ವೀಕ್ಷಿಸದ ಹೋದರೆ ನಾಳಿನ ದಿನಮಾನಗಳಲ್ಲಿ ಇದನ್ನು ತೀವ್ರ ಹೋರಾಟವನ್ನು ಮಾಡಲು ಇಚ್ಛಿಸುತ್ತಿದ್ದೇನೆ. ಇದೇ ಲಾಸ್ಟ್, ಇದೇ ವಾರ್ನಿಂಗ್. ಮುಂದೆ ಕಾಮ್ ಹೇಳ್ಬಾರ್ದು. ಆಮೇಲೆ ಹೇಳ್ತೀನಿ. ಜೈ ಶ್ರೀರಾಮ್, ಜೈ ಭೀಮ್. ಇವತ್ತಿಗೆ ಇಷ್ಟು ಹೇಳಿ ನನ್ನ ಮುಂದಿನ ಕಾಯಕಕ್ಕೆ ಮುಂದುವರಿತೇನೆ. ಇದನ್ನು ತಿಳ್ಕೊಂಡ್ರೆ ಒಳ್ಳೆಯದು. ಅಧಿಕಾರಿಗಳು ಜಲ್ದಿ ರೆಸ್ಪಾನ್ಸ್ ಮಾಡಿ. ಜೈ ಶ್ರೀರಾಮ್, ಜೈ ಭೀಮ್.